Hello everyone, welcome to S&S Chef's Corner. So ನಿಮಗೆಲ್ಲ ಗೊತ್ತಿದೆ we are on a 9-day ನವರಾತ್ರಿ ಸ್ಪೆಷಲ್ ಇವೆಂಟ್ನ ಮಾಡ್ತಾ ಇದ್ದೀವಿ. ದಟ್ ಈಸ್ ಅ 9 days ಸ್ಪೆಷಲ್ ರೆಸಿಪಿ. ಸೊ ಇವತ್ತಿಂದು ಡೇ 3, ದಟ್ ಈಸ್ ಅ ಗ್ರೇ ಕಲರ್. ನೋಡ್ತಾ ಇದ್ದೀರಾ ಇಲ್ಲಿ ವಿ ಹ್ಯಾವ್ ಟೇಕನ್ ಅ ಡ್ರ್ಯಾಗನ್ ಫ್ರೂಟ್ ತೊಗೊಂಡಿದ್ದೀವಿ. ಈ ಫ್ರೂಟ್ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ತುಂಬ ಸಪ್ಪೆ ಇರುತ್ತೆ, ಹೆಂಗೆ ತಿನ್ನೋದು ಅಂತ ಹೇಳಿ. ಬಟ್ ಇದ್ರ ಬೆನಿಫಿಷಿಯಲ್ ತುಂಬ ಚೆನ್ನಾಗಿದೆ. ಈವನ್ ಮಕ್ಕಳು ಕೂಡ ಅವ್ರು ಯಾರೂ ತಿನ್ನಲ್ಲ, ಇದು ತುಂಬ ಸಪ್ಪೆ ಇರುತ್ತೆ, ಅದರಲ್ಲಿ ಏನು ಸ್ವೀಟ್ ಇರಲ್ಲ ಹಾಗೆ ಹಿಂಗೆ ಅಂತ. ಸೊ ಇದಕ್ಕೆ ಖಂಡಿತವಾಗ್ಲೂ ಈ ಥರ ಒಂದು ಸ್ಮೂದಿನ ಮಾಡಿಕೊಡ್ಬೋದು. ಸೊ ನಿಮಗೆ ಅಡ್ವಾಂಟೇಜಸ್ ಆಫ್ ಡ್ರ್ಯಾಗನ್ ಫ್ರೂಟ್ ಹೆಂಗಿದೆ ಅಂತಂದರೆ, ವಿಟಮಿನ್ ಸಿ ಇದು ತುಂಬಾ ಒಳ್ಳೆಯದಿದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಜೊತೆಗೆ ಈ ಥರ ಒಂದು ಫಾಸ್ಟಿಂಗ್ ಟೈಮಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಏನಾರ ಪ್ರಾಬ್ಲಮ್ ಆದರೆ ಇಟ್ ವಿಲ್ ಬಿ ಹೀಲಿಂಗ್ ಪ್ರೊಸೆಸ್, ಯಾಕಂದರೆ ಇದು ಲೋವರ್ ಇನ್ಫ್ಲಮೇಷನ್ಸ್ನ ಕಾಸ್ ಮಾಡುತ್ತೆ. ಸೊ ವಿಚ್ ಈಸ್ ಅ ವೆರಿ ಅಡ್ವಾಂಟೇಜಸ್. ಸೊ ಕಮ್ ಲೆಟ್ಸ್ ಬಿಗಿನ್. ಸೊ ಫಸ್ಟಿಗೆ ಏನು ಮಾಡೋಣ, ವಿ ಆರ್ ಗೋಯಿಂಗ್ ಟು ಟೇಕ್ ಅ ಮಿಕ್ಸಿ ಜಾರ್. ಓಕೆ, ಸೊ ಅವಾಗ ಇದೆಲ್ಲ ಹಣ್ಣನ್ನು ಈ ಥರ ಜಸ್ಟ್ ಸ್ಕ್ವೀಸ್ ಮಾಡಿ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಇಟ್ಸ್ ಅ ಡ್ರ್ಯಾಗನ್ ಫ್ರೂಟ್ ಇದೆ. ಓಕೆ ನೋಡಿ, ಜೊತೆಗೆ ಹಾಲು ತೊಗೊತಾ ಇದ್ದೀನಿ. ಇದು ಶುಂಠಿ ಪುಡಿ, ಏಲಕ್ಕಿ ಪುಡಿ. ಅಗೇನ್ ಏಲಕ್ಕಿ ಪುಡಿ ನಿಮಗೆ ಗೊತ್ತಿದೆ, ಸ್ವಲ್ಪ ತಂಪು ಮಾಡುತ್ತೆ ಫಾಸ್ಟಿಂಗ್ ಟೈಮಲ್ಲಿ. ಜೊತೆಗೆ ಶುಂಠಿ ಪುಡಿನೂ ಗ್ಯಾಸ್ಟ್ರಿಕ್ ಆಗೋಕ್ಕೆ ಇಟ್ಲ್ ಬಿಡಲ್ಲ. ಸೊ ಅದನ್ನು ತೊಗೊತಾ ಇದ್ದೀನಿ. ಜೊತೆಗೆ ಮೊಸರು ತೊಗೋಬೇಕು, ಆಯಿತಾ? ಯಾಕಂದರೆ ಸ್ಮೂದಿ ಮಿಲ್ಕ್ ಶೇಕ್ ಅಂತ ಅಂದರೆ ನಾವೇನು ಮಾಡ್ತೀವಿ, ಯೂಶ್ವಲಿ ಇಟ್ ವಿಲ್ ಬಿ ಲೈಕ್ ಮಿಲ್ಕ್ನ ಹಾಕ್ತೀವಿ, ಹಾಲನ್ನ ಹಾಕ್ತೀವಿ. ಸೊ ಇದಾದರೆ ನಿಮಗೆ ಇವಾಗ ಮೊಸರು ಹಾಕಿದ್ದೀನಿ. ಸ್ಮೂದಿ ಅಂತಂದಾಗ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಮೊಸರು ಬರುತ್ತೆ. ಇದು ನಾನು ಬೆಲ್ಲದ ಪಾಕ ಮಾಡಿ ಇಟ್ಕೊಂಡಿರ್ತೀನಿ ಯೂಶ್ವಲಿ, ಯಾಕಂದರೆ ಬೆಲ್ಲದ ಪೌಡ್ರನ್ನಾರ ಹಾಕೋಬೋದು ಅಥವಾ ಬೆಲ್ಲದ ಪಾಕ. ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಕ್ಕರೆ ಅಂತ ಬಂದಾಗ ನೀವು ಬ್ರೌನ್ ಶುಗರ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಬಟ್ ಈ ಒಂದು ಸ್ಮೂದಿಗೆ ಹೆಲ್ತ್ ಬೇಸ್ಡ್ ಇರೋದ್ರಿಂದ ಸೊ ನಾನಿವತ್ತು ಇದನ್ನು ಬೆಲ್ಲದ ಪಾಕ ತೊಗೊತಾ ಇದ್ದೀನಿ. ಓಕೆ, ಸೊ ಸ್ವಲ್ಪ ಬಿಟ್ಟರು ಸೇವರ್ ಫ್ಲೇವರ್ ಕೊಡೋಕ್ಕೆ ಏನು ಮಾಡ್ತಿದ್ದೀನಿ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಪುಟ್ ಅ ಹನಿ. ಸೊ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಸ್ಮೂದೀಸಿಗೆಲ್ಲ ಸ್ವಲ್ಪ ಇದನ್ನು ಹಾಕ್ತಾರೆ, ಜೇನುತುಪ್ಪನ ಹಾಕ್ತಾರೆ. ಸೊ ಯು ಕ್ಯಾನ್ ಪುಟ್ ಆನ್. ಸೊ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ವೆರಿ ಒಂದು 10-15 ಸೆಕೆಂಡ್ಸಿಗೆ ಆಗೋಂಥ ಒಂದು ರೆಸಿಪಿ ಇದು. ಸೊ ಖಂಡಿತವಾಗ್ಲೂ ಯು ಕ್ಯಾನ್ ಟ್ರೈ ಔಟ್. ಇವಾಗ ಏನು ಮಾಡೋಣ, ಮಿಕ್ಸಿ ಮಾಡೋಣ. ಸೊ ಈಗ ಆಲ್ರೆಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು. ಸೊ ಬೇಕಾದ್ರೆ ಐಸ್ ಕ್ಯೂಬ್ಸ್ ಹಾಕೋಬೋದು. ಸೊ ಮಕ್ಳಿಗೆ ಸ್ವಲ್ಪ ಇದಾಗುತ್ತೆ ಅಂತಂದರೆ ಐಸ್ ಕ್ಯೂಬ್ಸ್ ಬಿಡ, ಯಾಕಂದರೆ ಆಲ್ರೆಡಿ ಇದು ಕೂಲಿಂಗ್ ಎಫೆಕ್ಟ್ ಇರುತ್ತೆ. ಸೊ ದಿಸ್ ಇಸ್ ವಾಟ್ ದ ಡ್ರ್ಯಾಗನ್ ಫ್ರೂಟ್ ಸ್ಮೂದಿ. ಬ್ರಿಜಮ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನನ್ನ S&S ಚೆಫ್ಸ್ ಕಾರ್ನರ್ನ. ನಿಮ್ದು ಆದಷ್ಟು ನಿಮ್ಮ ಕಮೆಂಟ್ಸ್ನ ಪೋರ್ ಮಾಡಿ, ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಕೀಪ್ ವಾಚಿಂಗ್ S&S ಚೆಫ್ಸ್ ಕಾರ್ನರ್.